ಅಧ್ಯಕ್ಷ ಚುನ್ನಪ್ಪ ಪೂಜಾರಿ ಅವರಾಗಿರ್ಬೋದು, ಗೌರವ ಅಧ್ಯಕ್ಷರಾದಂತಹ ಶಶಿಕಾಂತ್ ಪಡ್ಸಂಗಿ ಗುರುಜಿ ಅವರಾಗಿರ್ಬೋದು, ನಮ್ಮ ಹಕ್ಕ ನಾವು ಪಡ್ಕೊಳ್ಳೋಣ ಅಂತ ಸ್ಪಷ್ಟ ಬಿಜೆಪಿ ಶಾಸಕರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐತಿ, ಅವ್ರಂತ ಶತಮೂರ್ಖರು ಯಾರಿಲ್ಲ ನನ್ನ ಪ್ರಕಾರ. ಶಾಸಕರು ಮಾಡ್ತಾರೋ ಅಂತ ಎಲ್ಲ ನಮ್ಮ ನಿರ್ಲಕ್ಷ್ಯ ಮಾಡಿರೋದ್ರಿಂದ ಎಲ್ಲಾ ಜನರನ್ನು ಮುಟ್ಟಾರ, ಎಲ್ಲಾ ನಾಯಕರನ್ನು ಮುಟ್ಟಾರ. ಬೋಲೋ ಭಾರತ್ ಮಾತಾ ಕೇ, ಬೋಲೋ ಭಾರತ್ ಮಾತಾ ಕೇ, ವಂದೇ ವಂದೇ ಜೈ ಜವಾನ್, ಜೈ ಜವಾನ್, ಜೈ ಕಿಸಾನ್. ಸರ್, ಈಗ ಕರಗಾವಿ ಯಾತ ನೀರಾವರಿ ಹೋರಾಟ ಯಾಕೆ ಉದ್ಭವ ಐತ್ರಿ? ನೋಡ್ರಿ, ಕರಗಾವಿ ಯಾತ ನೀರಾವರಿ ಇದು ಏನ್ ಹೋರಾಟ ಐತ್ರಲ್ಲ, ಸುಮಾರು 30 ರಿಂದ 40 ವರ್ಷಗಳ ನಿರಂತರ ಹೋರಾಟ. ಮತ್ತೊಂದು ಏನಾಯ್ತಂದ್ರ, ನಮ್ಮ ರಾಯಬಾಗ್ ಮತಕ್ಷೇತ್ರ ಶಾಸಕರ ದುರ್ಯೋಧನ ಐವರ್ ಸರ್ ಏನ್ ಮಾಡಿದ್ರು, ಹೋದ್ಸಲ ವಿಧಾನಸಭೆ ಚುನಾವಣೆ ಒಳಗ ತರಾತುರಿ ಒಳಗ ಕರಗಾವಿ ಯಾತ ನೀರಾವರಿ ಕಲ್ಲು ಪೂಜೆ ಮಾಡಿದ್ರು. ನಾವೆಲ್ಲ ಏನ್ ಅನ್ಕೊಂಡಿದ್ವಿ, ಇನ್ನ ಹೆಂಗಾದ್ರು ಕರಗಾವಿ ಯಾತ ನೀರಾವರಿ ಶಾಂಕ್ಷನ್ ಆಗಿರ್ಬೇಕು, ಇದಕ್ಕ ಕರಗಾವಿ ಯಾತ ನೀರಾವರಿ ಬೇಗ ಆಗ್ತೈತೆ ಅನ್ನುವಂತ ನಮ್ಮ ಎಲ್ಲಾ ರೈತರಿಗೆ, ಈ ಭಾಗದ ಎಲ್ಲಾ ಮಧ್ಯ ಭಾಗದ ಎಲ್ಲಾ ರೈತರಿಗೆ ಒಂದು ಆಸೆ ಐತಿ, ಮತ್ತೊಂದು ಖುಷಿನೂ ಆಗಿತ್ತು ನಮ್ಗೆ ಆ ಸಂದರ್ಭದಾಗ. ಬಟ್ ನಾವು 1 ವರ್ಷ ನೋಡಿದ್ವು, 2 ವರ್ಷ ನೋಡಿದ್ವು, ಅದು ಇನ್ನೂ ಅದ್ರ ಬಗ್ಗೆ ನಮಗೇನು ಸ್ಪಷ್ಟವಾದ ಇದನ್ನ ಸಿಗದೇ ಇರೋದ್ರಿಂದ ನಾವು ಇವತ್ತಿನ ಹೋರಾಟಕ್ಕೆ ಇಳ್ಕೋಬೇಕಾಯ್ತು. ಮತ್ತೆ ಈ ಹೋರಾಟವನ್ನ ನಮ್ಮ ರಾಜ್ಯ ಅಧ್ಯಕ್ಷ, ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷರ ಚುನ್ನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗ ಈ ಹೋರಾಟವನ್ನ ಮಾಡ್ಬೇಕಂತ ನಾವು ನಿರ್ಧಾರ ಮಾಡಿದ್ವಿ. ಹೋರಾಟಕ್ಕಿಂತಲೂ ಮುಂಚೆ ಶಾಸಕರ ಜೊತೆ ಒಂದ್ ಬಾರಿ ಮಾತಾಡಬಹುದಾಗಿತ್ತಲ್ಲ, ಆ ಸಂದರ್ಭ ಬರ್ಲಿಲ್ರಿ. ಶಾಸಕರು ಮಾಡ್ಯಾರ ಅನ್ನುವಂತ ಎಲ್ಲಾ ಜನರಿಗೆ ಏನಾಗಿತ್ತ, ಮಧ್ಯ ಭಾಗ ಜನರಿಗೆ ಶಾಸಕರು ಮಾಡ್ತಾರೋ ಅಂತ ಎಲ್ಲ ನಂಬ್ಕೊಂಡ್ ಕೂತಾರ. ಬಟ್ ಇದುವರೆಗೂ ಆ ವಿಷಯ ಕಾರ್ಯರೂಪಕ್ಕೆ ಬಂದಿಲ್ಲ. ಅದಕ್ಕಾಗಿ ನಾವು ಹೋರಾಟಕ್ಕೆ ಅನಿವಾರ್ಯವಾಗಿ ಹೋರಾಟ ಕೇಳಬೇಕಾಯ್ತು. ಒಂದಿಷ್ಟು ಜನ ರಾಜಕೀಯ ಪ್ರೇರಿತ ಈ ಹೋರಾಟ ಅಂತ ಇದ್ದಾರೆ. ಅದು ಅವರು ತಪ್ಪು ತಿಳಿಬೇಕ್ರಿ. ಇದನ್ನ ರಾಜಕೀಯ ಒಂದು ರೈತ ಸಂಘದ ಹೋರಾಟವನ್ನ ನೀವು ರಾಜಕೀಯ ಪ್ರೇರಿತ ಅನ್ನೋದಂದ್ರ ಅವ್ರಂತ ಶತಮೂರ್ಖರು ಯಾರು ಇಲ್ಲ ನನ್ನ ಪ್ರಕಾರ. ಇದೊಂದು ರೈತರ ತಮ್ಮ ಹೊಲಗಳಿಗೆ ನೀರಾವರಿಗೋಸ್ಕರ ಮಾಡ್ತಿರುವಂತ ಹೋರಾಟ. ಇದನ್ನೆಲ್ಲ ರಾಜಕೀಯ ಪ್ರೇರಿತ ಅನ್ನಕ್ಬೇಕಾದ್ರ ಈಗೇನ್ ಹತ್ತಿರ ಚುನಾವಣೆಗಳಿಲ್ಲ, ಏನ್ MLA ಚುನಾವಣೆ, ಯಾವ MP ಚುನಾವಣೆ ಇಲ್ಲ, ಇದನ್ನ ನೀವು ರಾಜಕೀಯ ಪ್ರೇರಿತ ಅಂತೀರಿ? ಈ ರೈತರು ತಮ್ಮ ಹಾಕಿಗಾಗಿ ಏನಾದ್ರು ಹೋರಾಟ ಮಾಡಕತ್ತಾರ, ಅದನ್ನ ನೀವು ರಾಜಕೀಯ ಪ್ರೇರಿತ ಅನ್ನೋದಾದ್ರ ಇದ್ರಂತ ಮೂರ್ಖತನ ಮತ್ತೊಂದಾಗೋದಿಲ್ಲ. ಇದನ್ನ ನೀವು ರಾಜಕೀಯ ಪ್ರೇರಿತ ಅಂತೀರಿ? ಎಲ್ಲ ಒಂದ್ ಕಡೆ ಸರ್ಕಾರ ರೈತರನ್ನ ಕಡೆಗಣಿಸುವಂತ ಕೆಲಸ ಮಾಡ್ತಾ ಇದೆ. ಸರ್ಕಾರ ನೋಡ್ರಿ, ರೈತರನ್ನ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ 78 ವರ್ಷ ಆದ್ರೂ ಈ ದೇಶದ ಕೇಂದ್ರ ಸರ್ಕಾರಗಳಾಗಿರ್ಬೋದು, ರಾಜ್ಯ ಸರ್ಕಾರಗಳಾಗಿರ್ಬೋದು, ಈ ರೈತರನ್ನ ನಿರ್ಲಕ್ಷ್ಯ ಮಾಡ್ಕೋತಾ ಬಂದಿರೋದ್ರಿಂದನ ಇವತ್ತಿನ ದಿನ ನನ್ನ ದೇಶದ ರೈತರು, ನಮ್ಮ ದೇಶದ ಅನ್ನದಾತರು ತಾವು ಬೆಳೆದ ಬೆಲೆಗಳಿಗಾಗಿ ತಮ್ಗೆಲ್ಲ ಗೊತ್ತಿರ್ಬೇಕು, ಗುರ್ಲಾಪುರ ಕ್ರಾಸ್ 8-9 ದಿನ ನಾವು ಕಬ್ಬಿನ ಬೆಲೆಗೆ ನಿಗದಿಗಾಗಿ ಹೋರಾಟ ಮಾಡಿದ್ವಿ. ಅಂದ್ರೆ ಈ ಸರ್ಕಾರಗಳು ನಿರ್ಲಕ್ಷ್ಯ ಮಾಡಿರೋದ್ರಿಂದನ ನಮ್ಮ ರೈತರು ತಾವು ಬೆಳೆದ ಬೆಲೆಗಳಿಗೆ ರಸ್ತೆಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ಬೇಕಂತ ಪರಿಸ್ಥಿತಿ ಇದೆ. ಈ ನೀರಾವರಿ ಯೋಜನೆಗಳನ್ನ ಕೇಂದ್ರ ಸರ್ಕಾರಗಳಾಗಿರ್ಬೋದು, ರಾಜ್ಯ ಸರ್ಕಾರಗಳಾಗಿರ್ಬೋದು, ಈ ಜನರಿಗೆ ಅವಶ್ಯಕವಾದಂತ ನೀರಾವರಿ ಯೋಜನೆಗಳನ್ನ ನಿರ್ಲಕ್ಷ್ಯ ಮಾಡ್ಕೊತ ಬಂದಿರೋದ್ರಿಂದನ ಈ ಪರಿಸ್ಥಿತಿ ಉದ್ಭವವಾಗೈತ್ರಿ. ಈಗ ನೀವು ಹೋರಾಟ ಮಾಡಿದ್ರೆ ಯಶಸ್ಸು ಸಿಗ್ತೈತೆ ಅನ್ಕೊಡ್ತಿದ್ವಿ. 100% ರೀ, ಇದ್ರ ಯಶಸ್ಸು ಸಿಗ್ತೈತೆ ಅನ್ನುವಂತ ವಿಶ್ವಾಸ ಮ್ಯಾಗ ನಾವು ಮಾಡತ್ತೀರಿ. ಮತ್ತೊಂದ್ರಿ, ಇದನ್ನ ನಾನ್ ನಿಮ್ಮ ವಾಹಿನಿ ಮುಖಾಂತರ ಹೇಳಿದ್ರೆ, ಶಾಸಕರು ಇದನ್ನ ಪ್ರೇರಣಾದಾಯಕಿ ಅಂದ್ರೆ ಇದನ್ನ ಪಾಸಿಟಿವ್ ಆಗಿ ತಗೋಬೇಕು. ನನ್ನ ಪ್ರಕಾರ, ನಾ ಹೇಳೋ ಪ್ರಕಾರ ಇದನ್ನ ಅವ್ರು ಪಾಸಿಟಿವ್ ಆಗಿ ತಗೋಬೇಕು. ಯಾಕೆ ಹೇಳ್ತಾ ಇದನ್ನ ಕೇಳ್ರಿ, ಇವರು ಎಷ್ಟು ಮಾಡಿದ್ರು ಶಾಸಕರು ಬಿಜೆಪಿ ಶಾಸಕರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐತ್ರಿ. ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಒಂದು ಅಂದ್ರೆ ಅಪೋಸಿಷನ್ ಶಾಸಕರನ್ನ ಸ್ವಲ್ಪ ನಿರ್ಲಕ್ಷ್ಯ ಮಾಡೋದು ನಮ್ಮ ಮೊದಲಿಂದಲೂ ಬರ್ತೈತಿ. ಅಂದ್ರೆ ಶಾಸಕರು ಇದನ್ನ ಪಾಸಿಟಿವ್ ಆಗಿ ತಗೊಂಡು ಈ ರೈತ ಸಂಘಕ್ಕೆ, ಅಂದ್ರೆ ಇವ್ರು ಈಗಾಗಲೇ ನಾನು ಕೇಳಿ ತಿಳಿದ ಮಟ್ಟಿಗೆ ಏನಾಗ್ತಂದ್ರ, ಶಾಸಕರ ಆಪ್ತರು ಕೆಲವಂತಂದ್ರೆ ನಾನು ಕೇಳಿ ತಿಳಿದ ಮಟ್ಟಿಗೆ ಏನಂತಂದ್ರೆ, ಈಗಾಗಲೇ ನಾವು ಕಲ್ಲೊಳಗ ಇದಕ್ಕ ಜಾಗನೂ ತಗೊಂಡಿವಿ, ಅದು ಟೆಂಡರ್ ಆಗೈತಿ, ವರ್ಕ್ ಇದನ್ನ ಆಗೈತಿ ಅಂತ ಅವರೆಲ್ಲ ಹೇಳತ್ತಾರ. ಪ್ರೋಗ್ರೆಸ್ದಾಗ ಐತೆ ಅಂತ ಹೇಳ್ತಾರ. ಮತ್ ನಾವೇನ್ ಹೇಳುವ, ವರ್ಕ್ ಪ್ರೋಗ್ರೆಸ್ದಾಗ ಇದ್ದಾಗ ನೀವಾಗ ಜನರನ್ನ ಕತ್ತಲ್ಲಿ ಯಾಕೆ ನೋಡತ್ತೀರಿ? ಇದನ್ನ ಪಬ್ಲಿಕ್ ನೀವು ಬರಲ್ಲ, ನೀವ್ ಏನೇನ್ ಕೆಲಸ ಮಾಡತ್ತೀರಿ ಇದನ್ನ ಬರ್ರಿ. ಡಿಸೆಂಬರ್ 4ನೇ ತಾರೀಕು ನಾವು ರೈತ ಸಂಘದವ್ರು ಏನು ನಿರ್ಧಾರ ಮಾಡಿವಲ್ಲ ಹೋರಾಟ ಮಾಡೋ, ಅಲ್ಲಿ ಬಂದು ಓಪನ್ ಆಗಿ ಬಂದು ಹೇಳ್ರಿ ನೀವು, ಹಿಂಗೆಲ್ಲ ಆಗೈತಿ, ಇಲ್ಲಿ ತಕ್ಕ ಪ್ರೊಸೆಸ್ ಆಗೈತಿ, ಇದಕ್ಕೆಲ್ಲ ಇವ್ರು ಮತ್ತೊಂದು ಹೇಳ್ತಾನ್ರಿ ನೀವು ಮುಖಾಂತರ ಶಾಸಕರಿಗೆ ಏನಾದ್ರು ಅಡಚಣೆ ಯಾರು ಮಾಡ ಅದನ್ನ ಹೇಳೋರ. ನಾವು ರೈತ ಸಂಘದವ್ರ ನೋಡ್ತೀವಿ, ಅದಕ್ಕೆ ಹೋರಾಟ ಮಾಡ್ತೀವಿ, ನಮ್ಗೆ ಅದನ್ನ ಯಾವ ರೀತಿ ಪರಿಹಾರ ಪಡ್ಕೋಬೇಕು ಅನ್ನೋದು ನಮ್ಗೆ ಗೊತ್ತೈತೆ. ಅದನ್ನ ನಂದೇನ ಇದನ್ನ ಯಾರು ಯಾವುದೇ ಕಾರಣಕ್ಕೂ ರಾಜಕೀಯ ಪ್ರೇರಿತ, ರಾಜಕೀಯ ಇತರಿಂದ ಮಾಡತ್ತಾರೋ ಅನ್ನೋಂಥ ಭಾವನೆಗೆ ಯಾರು ಬರಕ್ ಹೋಗ್ಬೇಡ್ರಿ. ಈಗ ನಾವು ನಮ್ಮ ರೈತರ ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡತ್ತೇವೆ. ಯಾಕಂತಂದ್ರೆ ಸಾಕ್ರಿನ, ಯಾಕಂತಂದ್ರೆ ಇಷ್ಟು ವರ್ಷ ರೈತರು ಏನು ಅನುಭವಿಸಾರಲ್ಲ, ಇದನ್ನ ಎಲ್ಲರೂ ಏನ್ ನಿರ್ಲಕ್ಷ್ಯ ಮಾಡ್ಕೊಂಡು ಬಂದಾರಲ್ಲ, ರೈತರು ತಾವೇ ಸ್ವತಃ ನಿರ್ಧಾರ ಮಾಡ್ಯಾರ ನಮ್ಮ ಹಕ್ಕ ನಾವು ಪಡ್ಕೊಳ್ಳೋಣ ಅಂತ ಸ್ಪಷ್ಟವಾದ ನಿರ್ಧಾರಕ್ಕೆ ರೈತರು ಬಂದಾರ. ಮತ್ತೆ ಈಗಾಗಲೇ ಇದರ ಕರಗಾವಿ ಯಾತ ಹೋರಾಟದ ಕುರಿತು
ನಮ್ಮ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ ಅವರಾಗಿರ್ಬೋದು, ಗೌರವ ಅಧ್ಯಕ್ಷರಾದಂತಹ ಶಶಿಕಾಂತ್ ಪಡ್ಸಲ್ಕಿ ಗುರುಜಿ ಅವರಾಗಿರ್ಬೋದು, ಮಲ್ಲಾಪುರಿ ಅವರಾಗಿರ್ಬೋದು, ಅಂಗಡಿ ಅವರ ನೇತೃತ್ವದಲ್ಲಿ ನಾವು ಈಗಾಗಲೇ ಹೋರಾಟವನ್ನ ಯಾವ ರೀತಿ ಮಾಡಬೇಕು ಮತ್ತು ಅದಕ್ಕೆ ಬೇಕಾದಂತ ರೂಪರೇಷೆಯನ್ನು ನಾವು ಈಗಾಗಲೇ ಎಲ್ಲ ರೆಡಿ ಮಾಡಿದ್ದೀವಿ. ನಾವು ದಿನಾಂಕ 1ರಿಂದ 3ನೇ ತಾರೀಕಿನವರೆಗೆ ಈ ಕರಗಾಂವ ಯಾತ ನೀರಾವರಿಗೆ ಒಳಪಡುವಂತ ಎಲ್ಲಾ ಗ್ರಾಮಗಳ ಮುಟ್ಟಾರ, ಎಲ್ಲಾ ಜನರನ್ನು ಮುಟ್ಟಾರ, ಎಲ್ಲಾ ನಾಯಕರನ್ನು ಮುಟ್ಟಾರ. ಮತ್ ಈ ನಮ್ಮ ಹೋರಾಟ ಪಕ್ಷಾತೀತ ಹೋರಾಟ ಐತ್ರಿ. ಯಾವ ವ್ಯಕ್ತಿ ಪರನೂ ಇಲ್ಲ, ಯಾವ ವ್ಯಕ್ತಿ ವಿರೋಧನೂ ಇಲ್ಲ. ಇದು ನಮ್ಮ ನೀರಾವರಿಗೋಸ್ಕರ ನಾವು ಮಾಡ್ತಾ ಇರುವಂತ ಹೋರಾಟ.